ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಸೋಮವಾರ, ಟೈಮ್ ಬಂದು ಆಗಲೇ ಮಧ್ಯಾಹ್ನ ಟೈಮ್ ಅನಿಸುತ್ತೆ ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇಲ್ಲಿ ನೋಡ್ತಾ ಇರ್ಬೋದು, ನೀರಿಗಾಗಿ ಪಕ್ಷಿಗಳಂತೂ ಬರ್ತಾನೇ ಇರ್ತವೆ ಪಾಪ. ಅದಕ್ಕೆ ಯಾವಾಗಲೂ ಕೂಡ ಡ್ರಮ್ ಎಲ್ಲ ಫುಲ್ ಇಟ್ಟಿರ್ತೀನಿ. ಇಲ್ಲಾಂದರೆ ಗಿಡಕ್ಕೆ ನೀರು ಹೋಗ್ತಾ ಇರ್ತಾವಲ್ವ, ಅಲ್ಲಿ ಕೂಡ ಬಂದು ಕುಡ್ಕೊಂಡು ಹೋಗ್ತಾ ಇರ್ತವೆ. ಎಷ್ಟು ವೆರೈಟಿ ಪಕ್ಷಿಗಳಿದಾವೆ ಅಂದರೆ ನಿಜವಾಗ್ಲೂ ಅವು ಹೆಸರೇ ಗೊತ್ತಿಲ್ಲ, ಅವು ನೋಡು ಕೂಡ ಇಲ್ಲ. ಅಷ್ಟು ಹೊಸ ಹೊಸ ರೀತಿಯಲ್ಲಿ ಕಾಣಿಸ್ತಾನೇ ಇರ್ತವೆ. ಇನ್ನು ಮಾಮೂಲಿ ನವಿಲಂತೂ ಸಿಕ್ಕಾಬಟ್ಟೆ ನವಿಲಿದೆ ಬಿಡಿ. ಬೆಳಗ್ಗೆ ಎದ್ರೆ ಸಾಕು ಸುಮ್ಮನೆ ಗುಂಪಾಗಿ ಹೋಗ್ತಾನೇ ಇರ್ತವೆ. ಅಷ್ಟು ನವಿಲೆಲ್ಲ ನೋಡಿದ್ದೀವಿ, ಗಿಳಿನೂ ನೋಡಿದ್ದೀವಿ, ಸ್ವಲ್ಪ ಗೊತ್ತಿರೋ ಪಕ್ಷಿಗಳೆಲ್ಲ ನೋಡಿದ್ದೀವಿ. ಇಲ್ಲಿ ಅಂತೂ ಕಾಗೆ ಅಂತೂ ಇಲ್ಲ, ಕಾಣಿಸ್ತಾ ಇಲ್ಲ ಈ ತೋಟದಲ್ಲಿ. ನಮ್ಮ ಊರಲ್ಲಿ ಮಾತ್ರ ಮಸ್ತ್ ಕಾಗೆ ಇದ್ದಾವೆ. ತೋಟಕ್ಕಂತೂ ಒಂದು ಕಾಗೆ ಕೂಡ ಬರೋದಿಲ್ಲ. ಆ ಕಾಗೆ ಒಂದು ಬಿಟ್ಟು ಇನ್ನು ಮಿಕ್ಕಿರೋ ಪಕ್ಷಿಗಳು ಎಲ್ಲ ಸಮೇತ ಕಾಣಿಸ್ತಾನೇ ಇರ್ತವೆ. ಮತ್ತು ಪಾರಿವಾಳ ಸಮೇತ ಕಾಣಿಸ್ತಾ ಇರ್ತವೆ. ಅಡವಿ ಪಾರಿವಾಳ ಅಂತಾರಲ್ವ, ಆ ಪಾರಿವಾಳ ಕೂಡ ಕಾಣಿಸ್ತಾ ಇರ್ತವೆ. ಇನ್ನು ಬಿಸಿಲಂತೂ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಬಿಸಿಲು, ನಿಜವಾಗ್ಲೂ ಸಿಕ್ಕಾಬಟ್ಟೆ ಬಿಸಿಲಿದೆ ಬಿಡಿ. ಇನ್ನು ಅದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕ್ಲೀನ್ ಮಾಡಿಬಿಟ್ಟು ಬಿಸಿಲಿಗೆ ಇಟ್ಟಿದ್ದೆ, ಸ್ವಲ್ಪ ಚೆನ್ನಾಗಿ ಒಣಕೊಳ್ಳಿ ಅಂತ ಹೇಳಿ. ಮೊನ್ನೆ ಸಂತೆಯಿಂದ ಬೆಳ್ಳುಳ್ಳಿ ತೊಗೊಂಬಂದಿದ್ದೆ, 100 ರೂಪಾಯಿ kg. ಚೆನ್ನಾಗಿದ್ದು, ಪರವಾಗಿರಲಿಲ್ಲ. ಸ್ವಲ್ಪ ಗೆಡ್ಡೆ ಕೂಡ ದಪ್ಪಗೆ ಇದ್ದು, ಅದಕ್ಕೆ ತೊಗೊಂಬಂದಿದ್ದೆ. ಸ್ವಲ್ಪ ನಾವು ಕೂಡ ಬಿಸಿಲಿಗೆ ಇಟ್ಕೊಂಡ್ರೆ ಭಾಳ ದಿನ ಬಾಳಿಕೆ ಬರುತ್ತೆ. ಮತ್ತು ಡೈರೆಕ್ಟಾಗಿ ತೊಗೊಂಬಂದು ಸುಮ್ಮನೆ ಬುಟ್ಟಿಗೆ ಹಾಕಿ ಇಟ್ಕೊಬಿಟ್ರೆ ಒಂದೊಂದು ಹಸಿ ಇರುತ್ತೆ, ಮತ್ತು ಒಳಗೆ ಎಲ್ಲ ಕೊಳ್ತೋಗ್ಬಿಡ್ತವೆ. ಅದಕ್ಕೆ ಯಾವಾಗಾದರೂ ಆಗಲಿ, ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಸ್ವಲ್ಪ ಹಸಿ ಇರುತ್ತಲ್ಲ, ಅವಾಗವಾಗ ಹಂಗೆ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಎತ್ತಿಟ್ಕೊಂಡ್ರೆ ಚೆನ್ನಾಗಿರ್ತವೆ, ಭಾಳ ದಿನ ಕೂಡ ಬರುತ್ತವೆ. ಮೊನ್ನೆ ಈರುಳ್ಳಿ ತರೋಣ ಅಂದ್ಕೊಂಡೆ, ಈರುಳ್ಳಿ ತರೋದಕ್ಕೆ ಆಗೋದಿಲ್ಲ. ಇನ್ನು 3 ಬ್ಯಾಗ್ ಹೊತ್ಕೊಂಡ್ಬಿಟ್ಟು ಇನ್ನು ಈರುಳ್ಳಿನೆಲ್ಲ ಹೊತ್ಕೊಬರೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಅದೇ. ಸ್ವಲ್ಪ ಇದ್ದಾವೆ, ಒಂದು ಅರ್ಧ kg ಅಷ್ಟಿದ್ದಾವೆ ಅಷ್ಟೇ. ಅವು ಖಾಲಿ ಆದ್ರಂತೂ ಹೆಂಗೆ ಮಾಡಬೇಕು. ಇನ್ನು ಊರೊಳಗೆ ಹೋಗಿ ತುಂಬ ದಿನ ಆಯಿತು, ಹೋಗಬೇಕಿತ್ತು. ಹೋದಾಗ ಯಾರು ಕೂಡ ಬರೋದಿಲ್ಲ. ಇನ್ನು ನಾನು ಇಲ್ಲಿದ್ದಾಗ ಮಸ್ತ್ ಜನ ಬರ್ತಾ ಇರ್ತಾರೆ. ಮನೇಲಿ ಹೇಳೋಣ ಅಂದರೂ ಕೂಡ ನಮ್ಮ ಅತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಅವರು ಎಲೆಗೆ ಹೋಗ್ತಾರೆ. ಬಿಡಿ ಎಲೆ ಇವಾಗ ಸೀಸನ್ ಬಂದುಬಿಟ್ಟು ಇವಾಗಲೇ ಎಲ್ಲ ಕೂಡ ಸ್ಟಾಕ್ ಮಾಡ್ಕೊತಾರೆ ವರ್ಷ ಪೂರ್ತಿ ಸುತ್ತೋದಕ್ಕೆ. ಇನ್ನು ಪವಿತ್ರ ಹೇಳೋಣ ಅಂತಂದರೆ ಮಕ್ಕಳು ಇಬ್ಬರು ಇವಾಗ ರಜೆ ಇದೆ. ಧನುಗಂತೂ ಸುಧಾರಿಸೋದಕ್ಕಾಗೋದಿಲ್ಲ, ಅವನಂತೂ ಸಖತ್ತು ತರಲೆ ಮಾಡ್ತಿರ್ತಾನೆ. ಮತ್ತು ಮನೆ ಮುಂದೆ ಪಟ್ಲಿ ಮರಿ ಹಸು ಎಲ್ಲ ಇರುತ್ತೆ, ನೋಡ್ಕೊಳ್ಳೋದಕ್ಕೂ ಕೂಡ ಕಷ್ಟ. ಅದಕ್ಕೆ ಇನ್ನು ಸುಮ್ಮನೆ ಆಗಿಬಿಟ್ಟು ನೋಡೋಣ ಯಾವಾಗಾದ್ರೂ ತೊಗೊಂಬರೋಣ ಅಂತ ಹೇಳಿ. ಇನ್ನು ಇದು ಬಂದುಬಿಟ್ಟು ಇನ್ನು ಸಂಜೆ, ಮತ್ತು ಸಂಜೆ ಆಯಿತು. ಗೊತ್ತಿಲ್ಲ, ಬೆಳಗ್ಗೆ ಟೈಮ್ ಅಂತೂ ಎಷ್ಟು ಆ್ಯಕ್ಟಿವಾಗಿ ಕೆಲಸ ಮಾಡ್ಕೊಳೋಣ ಅಂದರೂ ಕೂಡ ಒಂದು 4-5 ದಿನದಿಂದ ಅಸಲು ಆ್ಯಕ್ಟಿವ್ನೆಸ್ಸೇ ಇಲ್ಲ, ಹಂಗಾಗ್ಬಿಟ್ಟಿದೆ ಫುಲ್ಲು. ಅಲ್ಲಿಂದ ಬರ್ತಾ ಇರ್ತೀನಿ, ಕೆಲಸ ಮಾಡ್ಕೊಳೋಣ ಬೇಗ ಬೇಗ ಅಂತ ಹೇಳ್ಬಿಟ್ಟು. ಅದೇನಾಗುತ್ತೋ ಗೊತ್ತಿಲ್ಲ, ಇಲ್ಲಿಗೆ ಬಂದ ತಕ್ಷಣ ಸುಮ್ಮನೆ ಚೇರ್ ಮೇಲೆ ಕುತ್ಕೊಂಡ್ಬಿಡ್ತೀನಿ. ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ ಸುಮ್ಮನೆ ಕುತ್ಕೊಬಿಡ್ತೀನಿ. ಅಸಲು ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಸಾಯಂಕಾಲ ಬರ್ತಾ ಸಾಯಂಕಾಲ ಫುಲ್ಲು ಆ್ಯಕ್ಟಿವ್ ಆಗ್ತಾಯಿದ್ದೀನಿ ಇತ್ತೀಚೆಗಂತೂ. ಆ ಥರ ಇದೆ ಇವತ್ತು ಇವಾಗ ನನ್ನ ಪರಿಸ್ಥಿತಿ. ಮುಂಚೆ ಎಷ್ಟು ಕೆಲಸ ಮಾಡ್ಕೊತಿದ್ದೆ, ಬೆಳಗ್ಗೆ ಎದ್ದ ತಕ್ಷಣ ಸಖತ್ತು ಆ್ಯಕ್ಟಿವಾಗಿ ಎಲ್ಲ ಒಂದು 9 ಗಂಟೆ 10 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ. ಇವಾಗಂತೂ ಯಾಕೆ ಅಸಲು ಮಾಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ಇವಾಗ ನೋಡ್ತಾ ಇರ್ಬೋದು, ಯಾರ್ಯಾರಿಗೆ ಟೀಯಲ್ಲಿ ಮಂಡಕ್ಕಿ ಹಾಕ್ಕೊಂಡು ಕುಡಿಯೋ ಅಭ್ಯಾಸ ಇದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಟೀಯಲ್ಲಿ ಮಂಡಕ್ಕಿ ಹಾಕ್ಕೊಂಡು ಕುಡಿಯೋದು. ಇನ್ನು ಮುಂಚೆ ಅಂತೂ ಡಿಕಾಕ್ಷನ್ ಕಾಯಿಸ್ಕೊಂಬಿಟ್ಟು, ಅಂದರೆ ಹಾಲು ಪುಡಿ ಇಲ್ದಾಗ ಈ ಥರ ಮಂಡಕ್ಕಿ ತರಿಸ್ಕೊಂಬಿಟ್ಟು ಡಿಕಾಕ್ಷನ್ ಮಾಡ್ಕೊಂಬಿಟ್ಟು ಈ ಥರ ಮಂಡಕ್ಕಿ ಹಾಕ್ಕೊಂಡು ಕುಡಿತಾ ಇದ್ವಿ. ತುಂಬ ಚೆನ್ನಾಗಿರ್ತಾಯಿತ್ತು. ನನಗಂತೂ ಇವಾಗಲೂ ತುಂಬ ಇಷ್ಟ. ಅವಾಗವಾಗ ಯಾವಾಗಾದ್ರೂ ಮನೇಲಿದ್ದರೆ ಮಾತ್ರ ಈ ಥರ ಕುಡಿತೀನಿ, ಮಿಸ್ ಅಂತೂ ಮಾಡ್ಕೊಳ್ಳೋದಿಲ್ಲ ನಾನು. ಇನ್ನು ಅಷ್ಟರಲ್ಲಿ ಗುಂಡ ಮಲ್ಕೊಂಡ್ಬಿಟ್ಟಿದ್ದೆ ಇವತ್ತು. ಅವನು ಏನಿಲ್ಲ ಅಂದ್ರೆ ಒಂದು 4-5 ದಿನ ಆಯಿತು, ಮಧ್ಯಾಹ್ನ ಟೈಮ್ ಅಸಲು ಮಲಗ್ತಾನೆ ಇರಲಿಲ್ಲ. ಇವತ್ತು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ, ಅಂದರೆ ತರಲೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಸಿದ್ವಿ. ಅವ್ರ ಅಪ್ಪಾಜಿ ಕೂಡ ಮಲ್ಕೊಂಡಿದ್ರು. ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತೇಳ್ಬಿಟ್ಟು, ಅಸಲು ಗಾಳಿನೇ ಬರ್ತಾ ಇಲ್ಲ ಪಾಪ. ಅವ್ನು ಎಷ್ಟೊತ್ತು ಮಲಗ್ತಾನೆ ಹೇಳಿ. ಇನ್ನು ಎದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದ. ಯಾಕೋ ಸುಮ್ಮನೆ ಕೂತ್ಕೊಂಡಿದ್ದೆ ಅಂತ ನೋಡ್ತಾ ಇದ್ದೀನಿ. ಎದ್ಬಿಟ್ಟು ಮಾತಾಡ್ಸ್ಬೇಕು ತಾನೇ ಗುಂಡ, ಸುಮ್ಮನೆ ಕೂತ್ಕೊಬಿಟ್ಟಿದೀಯಾ ಅಂತ ಹೇಳ್ಬಿಟ್ಟು ಇನ್ನು ಎತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಹಿಂಗಿರುತ್ತೆ ನಮ್ಮ ಡೈಲಿ ಲೈಫು. ಇನ್ನು ಮಗು ನೋಡ್ಕೊಳ್ಳೋದು, ಇನ್ನು ಮನೇಲಿ ಕೆಲಸ ಮಾಡ್ಕೊಳ್ಳೋದು ಇರೋದಷ್ಟೇ ಸದ್ಯಕ್ಕೆ. ಮತ್ತು ಕಮೆಂಟ್ಸ್ ಕೂಡ ಮಾಡಿದ್ರಿ ಕೆಲಸದ ಬಗ್ಗೆ, ಏನಾಯಿತು ಸಿಸ್ಟರ್ ಅಂತ ಹೇಳಿಬಿಟ್ಟು. ನಾನಂತೂ ಫುಲ್ಲು ಪ್ರಿಪೇರ್ ಆಗಿಬಿಟ್ಟಿದೆ, ಕೆಲಸಕ್ಕೆ ಹೋಗಲೇಬೇಕು, ಹೋಗ್ತೀನಿ ಅಂತ ಹೇಳಿಬಿಟ್ಟು. ಸಡನ್ನಾಗಿ ಇನ್ನು ಊರಿಂದ ಒಂದು ಫೋನ್ ಬಂತು, ಇನ್ನು ಮದುವೆ ಇದೆ ಅಂತ ಹೇಳಿಬಿಟ್ಟು. ಇನ್ನು ಗಾರ್ಮೆಂಟ್ಸ್ ಕೆಲಸ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್, ಗಾರ್ಮೆಂಟ್ಸ್ಗೆ ಹೋಗ್ತೀವಂದರೆ ಮಿನಿಮಮ್ ಏನಿಲ್ಲ ಅಂದರೆ 1 ತಿಂಗಳು 2 ತಿಂಗಳು ಅಸಲು ಒಂದು ರಜೆ ಕೂಡ ಹಾಕ್ಬಾರ್ದು. ಹಂಗೆ ಹೋದರೆ ಮಾತ್ರ ಯಾವಾಗಾದರೂ ಸೆಂಟ್ರಲ್ಲಿ ಎಮರ್ಜೆನ್ಸಿ ಅಂದರೆ 1 ದಿನ 2 ದಿನ ರಜೆ ಕೊಡ್ತಾರೆ. ಇನ್ನು ನಾವು ಹೋಗ್ಬಿಟ್ಟು ಹೊಸ್ದಾಗಿ ಸೇರ್ಕೊಂಡ್ಬಿಟ್ಟು ಈ ಥರ ರಜೆ ಬೇಕಂದರೆ ಕೊಡೋದಿಲ್ಲ. ಇನ್ನು ನಮಗೂ ಕೂಡ ಸರಿ ಬರೋದಿಲ್ಲ ಕೇಳೋದಕ್ಕೆ. ಇನ್ನು ಹೋಗಿ ಸೇರಿಕೊಂಡು ಒಂದು 15 ದಿನ 20 ದಿನ ಕೂಡ ಆಗಿಲ್ಲ, ಆಗಲೇ ರಜೆ ಕೇಳೋದಕ್ಕೂ ಕೂಡ ಮನಸ್ಸು ಒಪ್ಪಲ್ಲ.
ಇನ್ನು ಫೋನ್ ಕೂಡ ಬಂತಲ್ವಾ, ಇನ್ನು ಆ ಮದುವೆ ಅಂತೂ ತುಂಬ ಇಂಪಾರ್ಟೆಂಟು, ಹೋಗಲೇಬೇಕು. ಅದಕ್ಕೆ ನೋಡೋಣ, ಮದುವೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನೋ ಹೋಗೋಣ. ಇವಾಗ ನಮ್ಮ ಗುಂಡನಿಗೂ ಕೂಡ ರಜಾ ಇದೆ, ಮೇ 10ನೇ ತಾರೀಕುವರೆಗೂ ರಜಾ ಅವನ ಅಂಗನವಾಡಿ. ಇವಾಗ ಅವನು ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಯೋಚನೆ ಮಾಡಿಬಿಟ್ಟು ಇನ್ನು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಾಂದರೆ ಹೋಗ್ತಾ ಇದ್ದೆ ನಾನು. ಇನ್ನು ಅಷ್ಟರಲ್ಲಿ ಇವೆರಡು ಕೂಡ ನನಗೆ ಅಡ್ಡಿ ಆಯಿತು. ಇನ್ನು ಮದುವೆ ಬಂದುಬಿಟ್ಟು ನಮ್ಮ ಅಣ್ಣನ ಮಗಳದು, ನಮ್ಮ ದೊಡ್ಡಮ್ಮನ ಮಗಳದು ಸ್ವಂತ. ಇನ್ನು ಹೋಗಲೇಬೇಕು. ಒಳ್ಳೆ ಚಿಕ್ಕ ಹುಡುಗಿ ಇದ್ದಾಗಿಂದ ಕೂಡ ನಾನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಸಾಕಿದ್ದೀನಿ, ಎತ್ಕೊಂಡಿದ್ದೀನಿ, ಆಟಾಡಿಸಿದ್ದೀನಿ, ತಿನ್ನಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ ಅವಳಿಗೆ. ಸುಮಾರು ವರ್ಷ ನನ್ನ ಜೊತೆನೇ ಜಾಸ್ತಿ ಬೆಳೀತಾ ಇದ್ಲು ಅವಾಗೆಲ್ಲ ಕೂಡ. ಯಾವಾಗಲೂ ನನ್ನ ಹತ್ರನೇ ಇರ್ತಾಯಿದ್ಲು. ಇವಾಗ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತಂದರೆ ನಂಬೋಕ್ಕೆ ಆಗ್ತಾಯಿಲ್ಲ ಅಷ್ಟು. ಸುಮಾರು ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಅನಿಸುತ್ತೆ ನಾನು. ಪೂಜೆನ ತೋರಿಸಿದ್ದಲ್ವ, ಪೂಜೆ ಜೊತೆಗೆ ಶ್ರಾವಣಿ ಇರ್ತಾ ಇದ್ಲಲ್ವ ಊರಲ್ಲಿ, ಅವಳದೇನೆ ಮದುವೆ. ಇನ್ನು ಮದುವೆ ವ್ಲಾಗ್ಸ್ ಕೂಡ ಮಾಡ್ತೀನಿ ಹೋದ್ರಂತೂ. ಅದಕ್ಕೋಸ್ಕರ ಇನ್ನು ಹೋಗಲೇಬೇಕಾಯಿತು. ಇನ್ನು ಅದಕ್ಕೆ ಕೆಲ್ಸಕ್ಕೆ ಹೋಗೋದಕ್ಕಾಗಲಿಲ್ಲ, ಇಲ್ಲಾಂದರೆ ಕನ್ಫರ್ಮಾಗಿ ಹೋಗ್ತಾಯಿದ್ದೆ. ಇನ್ನು ಗಾರ್ಮೆಂಟ್ಸ್ ಅಂದರೆ ಎಲ್ರಿಗೂ ತುಂಬ ಜನ ಗೊತ್ತಿರುತ್ತಲ್ವ ಹೆಂಗೆ ಏನು ಅಂತ ಹೇಳಿಬಿಟ್ಟು. ಇನ್ನು ಅದಕ್ಕೋಸ್ಕರ ಇನ್ನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ತುಂಬ ಯೋಚನೆ ಮಾಡಿ ಕಾಲಿಡಬೇಕಾಗುತ್ತೆ. ಬೇರೆ ಕೆಲಸ ಆದರೆ ಬಿಡು ಹೆಂಗೋ ಅನ್ಕೋಬೋದು, ಬಟ್ ಗಾರ್ಮೆಂಟ್ಸ್ ವಿಷಯ ಬಂದ್ರಂತೂ ಡೈಲಿ ಹೋಗಬೇಕಾಗುತ್ತೆ. ಇನ್ನು ನಾನು ಕೂಡ ಸುಮಾರು ವರ್ಷ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ, ಹಾಗಾಗಿ ನನಗೆ ಗೊತ್ತು ಯಾವ ಥರ ಏನು ಅಂತ ಹೇಳಿಬಿಟ್ಟು. ಅದಕ್ಕೆ ಎಲ್ಲ ಯೋಚನೆ ಮಾಡಿಬಿಟ್ಟು ನಾನು ಇನ್ನು ಸುಮ್ಮನೆ ಆದೆ. ಇನ್ನು ಸಂಜೆಗೆ ಬಂದುಬಿಟ್ಟು ಸ್ವಲ್ಪ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ತೊಳೆದಿಟ್ಟಿರೋ ಪಾತ್ರೆ ಹಂಗೆ ಜೋಡಿಸಿರಲಿಲ್ಲ. ಇನ್ನು ಏನೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ. ಇನ್ನು ಸುಮ್ಮನೆ ಕುತ್ಕೊಬಿಟ್ಟಿದ್ನಲ್ವ, ಹಾಗಾಗಿ ನಾವು ತೊಗೊಂಬಂದು ಎಲ್ಲ ಜೋಡಿಸ್ಬಿಟ್ಟು ಇನ್ನು ಸಾಯಂಕಾಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನು ಬೆಳಗ್ಗೆ ಬಂದುಬಿಟ್ಟು ನಾನು ಮಸ್ಕಾಯಿ ಮಾಡಿದ್ದೆ. ಮಸ್ಕಾಯಿ ಮಾಡಿಬಿಟ್ಟು ಅನ್ನ ಮಾಡಿದ್ದೆ, ಬಿಸಿ ಅನ್ನ ಮತ್ತು ಸೊಂಡಿಗೆ ಹಪ್ಪಳ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡಿದ್ದೆ. ಅದೇ ಸಾಂಬಾರಿತ್ತು, ಅದ್ರ ಜೊತೆಗೆ ಸೊಪ್ಪಿತ್ತು ಸ್ವಲ್ಪ. ಮೊನ್ನೆ ಸೊಪ್ಪು ತೊಗೊಂಬಂದಿದ್ನಲ್ಲ, ಅದನ್ನು ಸುಮ್ಮನೆ ಸಿಂಪಲ್ಲಾಗೆ ಈರುಳ್ಳಿ ಮತ್ತು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊಪ್ಪೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಅಷ್ಟೇ. ನಿಜವಾಗ್ಲೂ ಸೈಡ್ಸ್ಗೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನನ್ನಂತೂ ಯಾವಾಗಲೂ ಇದೇ ಥರನೇ ನಮ್ಮ ಕಡೆ ಮಾಡೋದು, ಬಟ್ ನಮ್ಮ ಮನೆಯವ್ರಿಗೆ ಇದು ಇಷ್ಟ ಆಗೋಲ್ಲ. ಮಾಡಿಬಿಟ್ಟೆ ಊಟಕ್ಕೆ ಕೂತ್ಕೊಂಡಾಗ ಅಂತಾರೆ, ಯಾವ ಥರ ಮಾಡ್ತೀಯ ನೋಡು ಅಂತ ಹೇಳ್ಬಿಟ್ಟು. ಅವ್ರಿಗೇನೆಂದರೆ ಚೆನ್ನಾಗಿ ಜಾಸ್ತಿ ಸ್ವಲ್ಪ ಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂಥರ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಆ ಥರ ಮಾಡಬೇಕು. ನಾನು ಬಂದುಬಿಟ್ಟು ಸುಮ್ಮನೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇನ್ನು ಸೈಡ್ಸ್ಗೆ ಇರುತ್ತೆ ಬಿಡು ಅಂತ ಹೇಳ್ಬಿಟ್ಟು ಈ ಥರ ಸಿಂಪಲಾಗೆ ಮಾಡಿಕೊಂಡೆ. ನಾವು ಯಾವಾಗಲೂ ಅಷ್ಟೇ ಸೊಪ್ಪು ಮಾಡಿದ್ರೆ ಇದೇ ಥರನೇ ಮಾಡ್ಕೊಳ್ಳೋದು ಅಲ್ಲಿ ಊರಲ್ಲಿ. ಇಲ್ಲಿದ್ರಂತೂ ನಾವು ಬಸ್ಸಾರು ಮಾಡಬೇಕಲ್ಲ, ಇಲ್ಲಿ ಇನ್ನು ಬೇಳೆ ಎಲ್ಲ ಹಾಕ್ಬಿಟ್ಟು ಸೊಪ್ಪು ಬಸ್ಸಾರು ಮಾಡಬೇಕು. ಮತ್ತು ಜಾಸ್ತಿ ಸೊಪ್ಪು ಇರಲಿಲ್ಲ, ಒಂದೇ ಒಂದು ಸ್ವಲ್ಪ ಇತ್ತಲ್ಲ, ಇನ್ನೊಬ್ಬರು ಸೈಡ್ಸ್ಗೆ ಇರುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಅದು ಸುಮ್ಮನೆ ಈ ಥರನೇ ಸಿಂಪಲಾಗಿ ಮಾಡಿಕೊಂಡೆ. ಇನ್ನು ಮಾಡ್ಕೊಂಬಿಟ್ಟು ಇವಾಗ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಏನಿಲ್ಲಂದ್ರೂ ಕೂಡ ಒಂದು 6:30 ಅಷ್ಟೊತ್ತಿಗೆ ಅಡುಗೆ ಆಗಿಬಿಡ್ಬೇಕು. ಇನ್ನು 7 ಗಂಟೆ 7:30 ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಇನ್ನು ಹೊಸ ಮನೆ ಹತ್ರ ಹೋಗ್ತೀವಿ. ಮತ್ತು ಕಮೆಂಟ್ಸ್ ಕೂಡ ಬಂದಿತ್ತು ಮೊನ್ನೆ ನಾನು ವ್ಲಾಗ್ ಅಂದರೆ ನಮ್ಮ ಸ್ಟೋರಿ ಬಗ್ಗೆ, ಸ್ವಲ್ಪ ಮದುವೆ ಬಗ್ಗೆ ಮತ್ತು ಲವ್ ಸ್ಟೋರಿ ಬಗ್ಗೆ ಹೇಳಿದ್ನಲ್ವ. ನಾನು ಏನಂದರೆ ಲವ್ ಸ್ಟೋರಿ ಅಂದರೆ ನಾವು ಯಾವ ಥರ ಇಷ್ಟಪಟ್ಟು ಹೆಂಗೆ ಏನು ಪರಿಚಯ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಹೇಳಬೇಕಿತ್ತು, ಅದೇನು ಹೇಳಿಲ್ಲ. ಡೈರೆಕ್ಟಾಗಿ ನನ್ನ ಕಮೆಂಟ್ಸ್ ಏನೇನು ಬಂದಿತ್ತು ಅದ್ರ ಮಾತ್ರ ನಾನು ಇದು ಮಾಡ್ಕೊಂಡು ಹೋದೆ. ಮತ್ತು ಸಿಸ್ಟರ್ ಕಮೆಂಟ್ ಮಾಡಿದರು, ಇದರಲ್ಲಿ ಮೇಯ್ನಾಗಿ ಯಾವ ಥರ ಪರಿಚಯ ಅಂತಲೇ ಹೇಳಿಲ್ಲ ಅಂತ ಹೇಳಿಬಿಟ್ಟು. ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಅದು ಹೇಳ್ಬೇಕಂದ್ರೆ ತುಂಬ ವಿಡಿಯೋ ಬೇಕಾಗುತ್ತೆ. ಒಂದಿನ ಡೈರೆಕ್ಟಾಗಿ ಮಾತಾಡಿ ಹೇಳ್ತೀನಿ. ನಮ್ಮ ಪರಿಚಯ ಆಗಿದ್ದು ಗಾರ್ಮೆಂಟ್ಸಲ್ಲಿ ಫ್ರೆಂಡ್ಸ್. ನಾನು 2016ರಲ್ಲಿ ಇನ್ನು ನಾನು ನಮ್ಮ ಚಿಕ್ಕಮ್ಮನ ಮಕ್ಕಳು ಅವರೆಲ್ಲ ಕೂಡ ಕೆಲ್ಸಕ್ಕಂತಲೇ ಹೋದ್ವಿ ಬೆಂಗಳೂರಿಗೆ, ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಸಡನ್ನಾಗಿ ನೋಡಿಬಿಟ್ಟು ಇಷ್ಟಪಡಲಿಲ್ಲ. ಫ್ರೆಂಡ್ಸ್ ಆಗಿದ್ದು ಮುಂಚೆ, ಫ್ರೆಂಡ್ಸ್ ಆಗಿಬಿಟ್ಟು ಇನ್ನು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಬಿಟ್ಟು ಮತ್ತು ನಾನು ಅಲ್ಲಿ ಕೆಲಸ ಮಾಡೋದಾಗಲಿ ಇರೋದಾಗಲಿ ಎಲ್ಲ ನೋಡಿಬಿಟ್ಟು ನಮ್ಮ ಮನೆಯವರು ಇಷ್ಟಪಟ್ಟು ಆಮೇಲೆ ಪ್ರಪೋಸ್ ಮಾಡಿದ್ರು. ಆಮೇಲೆ ನಾನು ಬೇಗ ಒಪ್ಕೊಳ್ಳಿಲ್ಲ, ಗೊತ್ತಲ್ಲ ಹೆಂಗೆ ಏನು ಎತ್ತ ಅಂತೇಳ್ಬಿಟ್ಟು ತುಂಬ ಭಯ, ಯಾರು ಹೆಂಗೆ ಮೋಸ ಮಾಡ್ತಾರೋ ಅಂತ ತುಂಬ ಭಯ ಅನ್ನಿಸ್ತಾ ಇರುತ್ತಲ್ಲ ಹೆಣ್ಮಕ್ಳಿಗೆ. ಹಾಗಾಗಿ ಒಂದು 6 ತಿಂಗಳು 7 ತಿಂಗಳು ನಾನು ಸ್ವಲ್ಪ ಸತಾಯಿಸ್ಬಿಟ್ಟೆ ನಮ್ಮ ಮನೆಯವ್ರನ್ನ. ಆಮೇಲೆ ಫೈನಲಿ ಎಲ್ಲ ಓಕೆ ಆದಮೇಲೆ ಇನ್ನು ನಮ್ಮ ಅಮ್ಮನಿಗೆ ವಿಷಯ ತಿಳಿಸ್ಬಿಟ್ಟು
ಆಮೇಲೆ ಓಕೆ ಪರವಾಗಿಲ್ಲ ನೋಡೋಕ್ಕೆ ಬರ್ತೀವಿ ಅಂತ ಹೇಳಿ ಮಾತುಕತೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ ನಾನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಸಡನ್ನಾಗಿ ನೋಡಿಬಿಟ್ಟು ಕೂಡ ಇಷ್ಟಪಡಲಿಲ್ಲ, ಏನೂ ಇಲ್ಲ. ಅದು ಒಂಥರ ಚೆನ್ನಾಗಿದೆ ಸ್ಟೋರಿ ಕೇಳೋದಕ್ಕೆ. ಆದರೂ ಕೂಡ ತುಂಬ ಕಷ್ಟಪಟ್ಬಿಟ್ವಿ ನಾವು. ಇನ್ನು ನಮ್ಮ ಮನೆಯವರು ನಾನು ಇಷ್ಟಪಟ್ಟು ಒಂದು ಸ್ವಲ್ಪ ದಿನಕ್ಕೇ ನಮ್ಮ ಮನೆಯವರು ಬೆಂಗಳೂರಿಂದ ವಾಪಸ್ ಬಂದುಬಿಟ್ರು ಊರಿಗೆ. ಆಮೇಲೆ ನಾನು ಅಲ್ಲಿ ಎಷ್ಟು ನರ್ಕ ಅನುಭವಿಸಿದ್ದೀನಿ ಅಂದರೆ ಹೇಳೋದಕ್ಕಾಗೋದಿಲ್ಲ. ಎಲ್ಲರೂ ಕೂಡ ತುಂಬ ಜನ ಹಳ್ಳಿಯಿಂದನೇ ಸಿಟಿಗೆ ಹೋಗೋದು ಜಾಸ್ತಿ ಜನ. ಇನ್ನು ಗಾರ್ಮೆಂಟ್ಸ್ ಅಂದರೆ ಗೊತ್ತಲ್ಲ, ತುಂಬ ಹಳ್ಳಿ ಜನನೇ ಇರ್ತಾರೆ. ಈ ಸೇಮ್ ಟು ಸೇಮ್ ಹಳ್ಳೀಲಿ ಯಾವ ಥರ ಮಾತಾಡ್ಕೊತಿರ್ತಾರೆ ಅಲ್ಲಿ ಕೂಡ ಅದೇ ಥರನೇ ಮಾತಾಡ್ಕೊತಾ ಇರ್ತಾರೆ. ಎಷ್ಟೋ ಸತಿನೂ ಕೂಡ ಕೇಳಿಸ್ಕೊಂಡು ಮತ್ತು ಅವರು ಪಿಸಿ ಅಂತ ಮಾತಾಡ್ಕೊಂಡಿದ್ದು ಕೂಡ ಕೇಳಿಸ್ಕೊಂಡು ಸುಮ್ಮನೆ ಒಂಥರ ಬೇಜಾರು ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ನಮ್ಗೆ ಕಾನ್ಫಿಡೆನ್ಸ್ ಇತ್ತು, ನಮಗೆ ಗೊತ್ತಿತ್ತು, ನಾವು ಕಾಂಟ್ಯಾಕ್ಟಲ್ಲೇ ಇದ್ವಿ, ಇನ್ನು ಫೋನಲ್ಲಿ ಮಾತಾಡ್ತಾ ಇದ್ವಿ ಯಾವಾಗಲೂ ಕೂಡ. ಹಾಗೆ ನಮಗೆ ಗೊತ್ತಿತ್ತು ನಮ್ಮ ಪ್ರೀತಿ ಎಂಥದ್ದು ಅಂತ ಹೇಳಿಬಿಟ್ಟು. ಆದರೂ ನಾನು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಹಿಂಗೆ ನಮ್ಮದು ಪ್ರೀತಿ ಸ್ಟಾರ್ಟ್ ಆಗಿದ್ದು ಗಾರ್ಮೆಂಟ್ಸಲ್ಲಿ. ಅದನ್ನು ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ. ಅದು ಮುಂಚೆ ಹೇಳಬೇಕಿತ್ತು, ಇನ್ನು ಹೇಳಿಲ್ಲ. ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇಲ್ಲಿ ನಮ್ಮ ಕಷ್ಟ ನೋಡ್ಬೋದು, ಇನ್ನು ಸರಿಯಾಗಿ ನೀರೇ ಬರ್ತಾ ಇಲ್ಲ. ಗಿಡಗಳೆಲ್ಲ ಸ್ವಲ್ಪ ಬಾಡೋಗ್ತಾ ಇದ್ದಾವೆ, ಒಂದೇ ಒಂದು ಮೋಟ್ರ್ ನಡೀತಾ ಇದೆ ಅಷ್ಟೇ. ಇನ್ನು ಬೇಸಿಗೆ ಬಂದ್ರಂತೂ ಜಾಸ್ತಿ ನೀರು ಬರೋದೇ ಕಮ್ಮಿ ಆಗಿಬಿಡುತ್ತೆ. ಮಳೆ ಬರೋವರೆಗೂ ಅಷ್ಟೇ. ಅದಕ್ಕೆ ಆ ಕಡೆ ಲೈನಲ್ಲಿ ಮಾತ್ರ ಬರುತ್ತೆ, ಅಲ್ಲಿಂದ ಈ ಕಡೆವರೆಗೂ ಡ್ರಿಪ್ ಹಾಕ್ಕೋಬೇಕಾಗುತ್ತೆ. ಇನ್ನು ನಾಳೆ ಮಂಗಳವಾರ ಅಲ್ಲ, ತುಂಬ ಕೆಲಸ ಇದೆ, ಸಗಣಿರೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ಮುಂಚೆನೇ ಡ್ರಮ್ಮೆಲ್ಲ ಫುಲ್ ಮಾಡಿಬಿಡ್ತೀನಿ. ಹೇಳೋದಕ್ಕಾಗೋದಿಲ್ಲ, ಕರೆಂಟ್ಗಳು ಒಂದೊಂದು ಸತಿ ಇರೋದಿಲ್ಲ, ಮತ್ತು ನೀರು ಪ್ರೆಷರ್ ಕೂಡ ಸರಿಯಾಗಿ ಬರೋದಿಲ್ಲ, ತುಂಬ ಸಣ್ಣ ಬರ್ತೈತೆ ನೀರು. ಮತ್ತು ಅಲ್ಲಿಂದ ಕೊಡದಲ್ಲೆಲ್ಲ ಎತ್ಕೊಂಡು ಬಂದು ಹಾಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಪೈಪೆಲ್ಲ ಜೋಡಿಸ್ಬಿಟ್ಟು ಬರೋಷ್ಟು ನೀರು ಬರಲಿ ಅಂತ ಹೇಳಿ ಇನ್ನು ಡ್ರಮ್ ಎಲ್ಲ ತುಂಬಿಸ್ಕೊಂಡ್ಬಿಡ್ತೀನಿ. ಮತ್ತು ಈ ಕಡೆ ಪಾತ್ರೆ ತೊಳೆಯೋದಕ್ಕೆ ಮತ್ತು ಸ್ವಲ್ಪ ಬಟ್ಟೆ ಒಗಿಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬಿಸ್ಕೊಳ್ತೀನಿ. ಮತ್ತು ಕುಡಿಯೋ ನೀರು ಅಷ್ಟೇ, ಕುಡಿಯೋ ನೀರಂತ ಯಾವಾಗಲೂ ಸ್ಟಾಕ್ ಇಟ್ಕೊಳ್ತೀನಿ ತೊಗೊಂಬಂದು. ಹಿಂಗೆ ಸಾಯಂಕಾಲ ಆದರೆ ಸಾಕು, ಸ್ವಲ್ಪ ಫುಲ್ಲು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ತೀನಿ. ಇತ್ತೀಚೆಗೆ ಬೆಳಗ್ಗೆ ಟೈಮ್ ಯಾಕೋ ಸ್ವಲ್ಪ ತುಂಬ ಕಮ್ಮಿ ಆಗಿಬಿಟ್ಟಿದೆ ನನಗಂತೂ. ಇನ್ನು ಮನೇಲಿದ್ದರೆ ಅಷ್ಟೇ ಅಲ್ವಾ, ಏನೋ ಒಂಥರ ಎಷ್ಟು ಚುರುಕಾಗಿರೋಣ ಅಂದರೂ ಕೂಡ ಒಂದು ಸತಿ ಆಗೋದಿಲ್ಲ. ಬಟ್ ಒಂದು ಸತಿ ಮನ್ಸಿಗೆ ಹಾಕೊಂಡ್ರೆ ಮಾಡ್ಕೋಬೋದು ಅಂದ್ಕೊಳ್ಳಿ. ಗೊತ್ತಿಲ್ಲ, ಯಾಕೋ ಒಂದು 4-5 ದಿನ ಆ ಥರ ಅನಿಸ್ತಾ ಇತ್ತು. ಸರಿ ಬಿಡು ಇಷ್ಟು ನೋಡ್ಕೊಳೋಣ, ಇದ್ದಿದ್ದೇ ಮಾಡೋದು ಡೈಲಿ ಅಂತ ಹೇಳಿಬಿಟ್ಟು ಇನ್ನು ನಾನೇ ಸುಮ್ಮನೆ ಇದು ಮಾಡಿಕೊಂಡೆ. ಮತ್ತು ಇವಾಗ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಸಂಜೆ ಟೈಮು ಮತ್ತು ಬೆಳಗ್ಗೆ ಟೈಮ್ 2 ಸತಿ ಗುಡಿಸ್ತಾ ಇದ್ದೀನಿ. ಒಂದೊಂದು ಸತಿ ಮಧ್ಯಾಹ್ನ ಟೈಮ್ ಆಗಲಿ ಯಾವಾಗಾದರೂ ಆಗಲಿ ಒಂಥರ ಸುಂಟ್ರ ಗಾಳಿ ಬಂದಂಗೆ ಬಂದುಬಿಡುತ್ತೆ. ಅವಾಗ ಆ ಕಡೆ ಇರೋ ಎಲೆಲ್ಲ ತಿಪ್ಪೆಗೆ ಬಾಚಾಕಿದ್ವಲ್ವ, ಅವೆಲ್ಲ ಮತ್ತೆ ರಿವರ್ಸ್ ಬರ್ತಾ ಇರ್ತವೆ. ಹಂಗಾಗಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕಸ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ಇನ್ನು ಸಾಂಬಾರು ಇತ್ತಲ್ಲ, ಸಾಂಬಾರೆಲ್ಲ ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿ, ಮತ್ತು ಬೆಳಗ್ಗೆದು ಒಂದು ಸ್ವಲ್ಪ ಅನ್ನ ಇತ್ತು, ಮತ್ತು ಸ್ವಲ್ಪ ಬೆಳಗ್ಗೆದು ಅನ್ನ ಮತ್ತು ಇವಾಗ ಬಿಸಿದು ಮಾಡಿದ್ನಲ್ವ ಅದರಲ್ಲಿ ಒಂದು ಸ್ವಲ್ಪ ಅನ್ನ ತೊಗೊಂಬಿಟ್ಟು ಇನ್ನು ಮುದ್ದೆ ಮಾಡ್ತಾಯಿದ್ದೀನಿ. ಇನ್ನು ಸಪ್ರೇಟಾಗಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಏನೂ ಮಾಡಲಿಲ್ಲ. ಮತ್ತು ಆ ಸ್ವಲ್ಪ ಅನ್ನ ಮತ್ತು ಬಿಸಿ ಅನ್ನ ಹಾಕ್ಬಿಟ್ಟು ಇನ್ನು ಮುದ್ದೆ ಮಾಡಿದೆ. ಮತ್ತು ಮಸ್ಕ ಇತ್ತಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿದೆ, ಮತ್ತು ಸೊಪ್ಪು ಇತ್ತು, ಸೊಪ್ಪು ಮತ್ತು ಬಿಸಿ ಅನ್ನ, ಮತ್ತು ಸ್ವಲ್ಪ ಬೆಳಗ್ಗೆ ಡೀಪ್ ಫ್ರೈ ಮಾಡಿರೋ ಸೊಂಡಿಗೆ ಇದ್ದು ಸೈಡ್ಸ್ಗೆ ಅಷ್ಟೇ. ಓಕೆ ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನು ಫೈನಲಿ ನಮ್ಮದು ಊಟ ಆಯಿತು. ಇನ್ನು ಊಟ ಮುಗಿಸ್ಕೊಂಡು ಇನ್ನು ಹೊಸ ಮನೆ ಹತ್ರ ಹೋಗ್ತಾಯಿದ್ದೀವಿ. ಮಾವಿನ ಗಿಡದ ಹತ್ರ ಹೋಗೋಣ, ಹತ್ರಕ್ಕೆ ಹೋಗ್ಬಿಟ್ಟು ಹಣ್ಣಾಗಿದ್ದಾವೇನೋ ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ಬಟ್ ಮರ್ತೆ ಹೋಗ್ತಾ ಇರ್ತೀನಿ. ಹಿಂಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಆವಾಗ ನೋಡಿದ್ರೆ ಮಾತ್ರ ನೆನಪು ಬರ್ತಾ ಇರುತ್ತೆ. ಇಲ್ಲಿ ನೋಡಿ ನಮ್ಮ ಹಸು ಯಾವ ಥರ ಆಡ್ತಾ ಇದೆ. ನಾವು ಬೀಗ ಹಾಕ್ಕೊಂಡು ಹೊಸ ಮನೆ ಹತ್ರ ಹೋದರೆ ಸಾಕು, ಸುಮ್ಮನೆ ಕುಣಿತಾ ಇರುತ್ತೆ. ಎಲ್ಲರೂ ಹೋಗ್ಬಿಡ್ತಾರೆ ನನ್ನನ್ನು ಬಿಟ್ಬಿಟ್ಟು ಅಂತ ಹೇಳಿಬಿಟ್ಟು. ಪಾಪ ಅದನ್ನು ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಲ್ಲಿಗೆ ಹೋಗೋವರೆಗೂ ನನ್ನನ್ನು ನೋಡಿಬಿಟ್ಟು ಸುಮ್ಮನೆ ಎಗರಾಡ್ತಾ ಇತ್ತು ಪಾಪ. ಇನ್ನು ನಮ್ಮ ಮನೆಯವರು ಗುಂಡ ಬೈಕಲ್ಲಿ ಹೋದ್ರು ಮುಂದೆ. ಇನ್ನು ನಾನು ಸ್ವಲ್ಪ ಹೊತ್ತು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಜಸ್ಟ್ ಊಟ ಮಾಡಿದ್ನಲ್ಲ, ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ಟೈಮು ಚೆನ್ನಾಗಿರುತ್ತೆ, ಸಂಜೆ ಟೈಮ್ ಚೆನ್ನಾಗಿರುತ್ತೆ, ಒಂಥರ ತಂಪಾದ ವಾತಾವರಣ, ತುಂಬ ಖುಷಿ ಆಗುತ್ತೆ. ಇನ್ನು ಫೈನಲಿ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಅದೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಏನಾನ ಕೆಲಸ ಇದ್ರಲ್ಲಿ ಮಾಡ್ಕೊಂಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಗುಂಡನಿಗೆ ಅಕ್ಷರ ಎಲ್ಲ ಬರೆಸ್ಬಿಟ್ಟು ಅವನ ಹತ್ರ ಮಾತಾಡ್ಕೊಳೋದು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಮತ್ತು ಏನಾದರೂ ವೀಡಿಯೋ ಎಡಿಟಿಂಗ್ ಏನಾದರೂ ಇದ್ದರೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಂತಂದರೆ ಇನ್ನು ಸ್ವಲ್ಪ ಅದೆಲ್ಲ ರೆಡಿ ಮಾಡ್ಕೊತಾ ಇರ್ತೀನಿ. ನೋಡ್ಬೋದು ಸೂರ್ಯ ಕೂಡ ಮುಳುಗಿರೋದು ಸ್ವಲ್ಪ ರೆಡ್ಡಾಗೆ ಕಾಣಿಸ್ತಾ ಇದೆ ಅಲ್ಲೆಲ್ಲ ಬೆಟ್ಟದಲ್ಲಿ. ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ನಿಜವಾಗ್ಲೂ ನೋಡೋದಕ್ಕಂತೂ ತುಂಬ ಖುಷಿ.
ಇನ್ನು ಸ್ವಲ್ಪ ಕಡಲೆಕಾಯಿ ಇದ್ದು ಹಾಗೆ ಇಟ್ಟಿದ್ದೆ, ಅದನ್ನು ಕೂಡ ಸುಲ್ಕೊಳೋಣ ಅಂತ ಹೇಳ್ಬಿಟ್ಟು ಹಂಗೆ ಸುಲಿಯೋದು ಕೂತ್ಕೊಂಡೆ. ಸ್ವಲ್ಪ ಸಾಂಬಾರ್ಗಾದ್ರೂ ಆಗ್ತವೆ ಅಂತ ಹೇಳ್ಬಿಟ್ಟು ಹಿಂಗೆ ಏನಾದರೂ ಒಂದು ಕೆಲಸ ಮಾಡ್ಕೊತಾನೆ ಇರ್ತೀನಿ. ಇನ್ನು ಖಾಲಿ ಇರೋ ಟೈಮಲ್ಲಂತೂ ಸುಮ್ಮನಿರೋದಿಲ್ಲ. ಮತ್ತು ನಮಗೆ ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಎದ್ಬಿಟ್ಟು ಇನ್ನು ಟೆನ್ಷನ್ ಪಡೋ ಅವಶ್ಯಕತೆ ಇರೋದಿಲ್ಲ. ಕಣ್ಮುಂದೆ ಏನು ಕೆಲಸ ಇರುತ್ತೋ ಅದು ಬೇಗ ಪಟ್ಟಂತ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಪರದಾಡೋ ಸ್ಥಿತಿ ಕೂಡ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ ಇರಿ. ಹಾಗೆ ವ್ಲಾಗ್ ನೋಡಿಬಿಟ್ಟು ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಇನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ನನಗೆ. ಮತ್ತು ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗ್.